Good morning, children. Dear children, today let's start new chapter in your geometry part. Chapter 10, Practical Geometry. It means that Prayogika Rekaganita. At end of this lesson, you will be able to construct a line parallel to a given line. Construct a triangle whose three sides are known. Construct a triangle whose two sides and the angle between them are known. Construct a triangle whose two angles and the side between them are known. Construct a right angle triangle whose one leg and hypotenuse are known. Listen here, students. In earlier classes, we have become familiar with a number of shapes. We have learned to draw some of them. For example, to draw a line segment of given length, a line perpendicular to a given line segment, an angle bisector, a circle, etc. In this chapter, we will learn about construction of parallel lines and construction of triangles. So what do you mean by parallel lines? What are parallel lines? Two lines are lying in the same plane and if they never meet at any point are known as parallel lines ಅಂತ ಹೇಳ್ತೀವಿ. ಸಮಾನಾಂತರ ರೇಖೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಸಮಾನಾಂತರ ರೇಖೆಗಳು ಅಂದರೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಎಷ್ಟೇ ದೂರ ನಾವು ಮೂವ್ ಮಾಡ್ಕೊಂಡು ಹೋದ್ರೂ ಎಲ್ಲೂ ಕೂಡ ಅದು ಯಾವುದೇ ಪಾಯಿಂಟಲ್ಲೂ ಮೀಟ್ ಆಗದೇ ಇರೋಂತಹ ಲೈನ್ಸ್ನ ಒಂದಕ್ಕೊಂದು ಸೇರದೇ ಇರೋವಂಥ ಲೈನ್ಸ್ನ ನಾವು ಒಂದು ಈಕ್ವಿ ಡಿಸ್ಟೆನ್ಸಲ್ಲಿ ಮೂವ್ ಆಗ್ತಾ ಇರೋವಂಥ ಲೈನ್ಸ್ಗಳನ್ನ ನಾವಿಲ್ಲಿ ಸಮಾನಾಂತರ ರೇಖೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಕನ್ಸ್ಟ್ರಕ್ಷನ್ ಆಫ್ ಪ್ಯಾರಲಲ್ ಲೈನ್ಸ್ ಅಂತ ಇದೆ. ಸೊ ಈಗ ಹಾಗಾದರೆ ಈ ಸಮಾನಾಂತರ ರೇಖೆಗಳನ್ನ ಹೇಗೆ ರಚಿಸಬೇಕು? ಸೊ ಅಲ್ಲೇನಿದೆ ಫಸ್ಟ್ ಒನ್ನು, ಟು ಕನ್ಸ್ಟ್ರಕ್ಟ್ ಎ ಲೈನ್ ಪ್ಯಾರಲಲ್ ಟು ಎ ಗಿವನ್ ಲೈನ್ ಫ್ರಮ್ ಪಾಯಿಂಟ್ ಔಟ್ಸೈಡ್ ಇಟ್ ಅಂತ ಇದೆ. ಸೊ ಅಲ್ಲಿ ಕೊಟ್ಟಿರುವಂತಹ ಯಾವುದೇ ಒಂದು ಲೈನ್ ಹೇಗೆ ಒಂದು ಪ್ಯಾರಲಲ್ ಲೈನ್ನ ನೀವು ಕನ್ಸ್ಟ್ರಕ್ಟ್ ಮಾಡಿ. ಸೊ ಪ್ಯಾರಲಲ್ ಲೈನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವು ಫಸ್ಟ್ ಏನು ಮಾಡ್ತಾ ಹೋಗ್ತೀವಿ? ಲಿಸನ್ ನೋಡಿ, ಸ್ಟೆಪ್ 1 by 1 ಸ್ಟೆಪ್ಸ್ ಇದೆ ಇಲ್ಲಿ. ಫಸ್ಟ್ ವಿ ಟೇಕ್ ಎ ಲೈನ್ ಎಲ್ ಆ್ಯಂಡ್ ಎ ಪಾಯಿಂಟ್ ಓ ಔಟ್ಸೈಡ್ ದ ಎಲ್. ಫಸ್ಟ್ ಒಂದು ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ಎಲ್. ಅದಕ್ಕೆ ನೇಮನ್ನ ಕೊಡ್ತಾ ಹೋಗಬೇಕು, ಸ್ಮಾಲ್ ಲೆಟರ್ ಎಲ್ ಅಂತೇಳಿ. ಆ್ಯಂಡ್ ಪಾಯಿಂಟ್ ಓ ಔಟ್ಸೈಡ್ ದ ಎಲ್. ಟೇಕ್ ಎ ಪಾಯಿಂಟ್ ಓ ಔಟ್ಸೈಡ್ ದ ಎಲ್. ಆ ಲೈನ್ನ ಹೊರಭಾಗದಲ್ಲಿ ಒಂದು ಪಾಯಿಂಟನ್ನು ತಗೊಳ್ತಾ ಹೋಗ್ತೀವಿ, ದಟ್ ಈಸ್ ಓ. ದ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ನೌ ವಿ ಟೇಕ್ ಎನಿ ಪಾಯಿಂಟ್ ಎ ಆನ್ ದ ಎಲ್ ಆ್ಯಂಡ್ ಜಾಯಿನ್ ಎ ಟು ಓ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು? ಟೇಕ್ ಎ ಪಾಯಿಂಟ್, ಎನಿ ಪಾಯಿಂಟ್. ನೀವು ಈ ಎಲ್ನ ಮೇಲ್ಗಡೆ ಲೈನ್ ಎಲ್ ಏನಿದೆಯೋ ಅದರ ಮೇಲ್ಗಡೆ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ನೀವು ಒಂದು ಪಾಯಿಂಟ್ನ ತಗೊಳ್ತೀವಿ, ದಟ್ ಈಸ್ ಎ ಅಂತ ಹೇಳ್ಬಿಟ್ಟು ನೇಮ್ನ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಜಾಯಿನ್ ಎ ಟು ಓ. ಆ ಪಾಯಿಂಟ್ನ ತಗೊಂಡಾದ್ಮೇಲೆ ಎ ಇಂದ ಓನ ಜಾಯಿನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್, ವಿತ್ ಎ ಆಸ್ ಅ ಸೆಂಟರ್ ಆ್ಯಂಡ್ ಟೇಕಿಂಗ್ ಸಮ್ ಕನ್ವೀನಿಯಂಟ್ ರೇಡಿಯಸ್ ವಿ ಡ್ರಾ ಆನ್ ಆರ್ಕ್ ಕಟಿಂಗ್ ದ ಲೈನ್ ಎಲ್ ಆ್ಯಂಡ್ ಸಿ. ಕಟಿಂಗ್ ದ ಲೈನ್ ಎಲ್ ಅಟ್ ಸಿ. ಲಿಸನ್ ನೋಡಿ, ಆ್ಯಂಡ್ ಓ ಅಟ್ ಬಿ. ಇಲ್ಲೇನಾಗಿದೆ, ನಾವು ಒಂದು ಕಾಂಪಸ್ನ ಯೂಸ್ ಮಾಡಿಕೊಂಡು ಎ ಆಸ್ ಎ ಸೆಂಟರ್, ಎನ ಸೆಂಟ್ರಾಗಿ ಇಟ್ಕೊಂಡು ಒಂದು ಆರ್ಕ್ ಕನ್ವೀನಿಯಂಟ್ ರೇಡಿಯಸ್ನ ತಗೊಂಡು, ನಿಮಗೆ ಸೂಟಬಲ್ ಆಗೋವಂಥ ಒಂದು ಕನ್ವೀನಿಯಂಟ್ ರೇಡಿಯಸ್ನ ತಗೊಂಡು ಎನ ಸೆಂಟ್ರಾಗಿ ಇಟ್ಕೊಂಡು ಒಂದು ಆರ್ಕ್ನ ಕಟ್ ಮಾಡಬೇಕು. ಆ ಆರ್ಕ್ ಏನು ಮಾಡುತ್ತೆ? ಲೈನ್ ಎಲ್ಲನ್ನು ಇಂಟರ್ಸೆಕ್ಟ್ ಮಾಡುತ್ತೆ, ವಿ ಗೆಟ್ ದ ಪಾಯಿಂಟ್ ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈನ್ ಓನ ಇಂಟರ್ಸೆಕ್ಟ್ ಮಾಡುತ್ತೆ, ದಟ್ ಈಸ್ ಬಿ ಅಂತೇಳಿ ನೇಮಿಂಗ್ನ ಕೊಡ್ತಾ ಹೋಗ್ತೀವಿ. ಲಿಸನ್ ನೋಡಿ, ಇಲ್ಲಿ ಸಿ ಅಂತ ನೇಮ್ ಕೊಟ್ಟಿದ್ದೀವಿ, ಈ ಕಡೆ ಬಿ ಅಂತೇಳಿ ನೇಮ್ನ ಕೊಡ್ತಾ ಹೋಗ್ತೀವಿ. ನೌ ವಿತ್ ಓ ಆಸ್ ಅ ಸೆಂಟರ್ ಆ್ಯಂಡ್ ಟೇಕಿಂಗ್ ದ ಸೇಮ್ ರೇಡಿಯಸ್ ಆ್ಯಸ್ ಇನ್ ಸ್ಟೆಪ್ 3 ವಿ ಡ್ರಾ ಆನ್ ಆರ್ಕ್ ಪಿ ಕ್ಯೂ ಕಟಿಂಗ್ ಓ ಎ ಆ್ಯಂಡ್ ಲಿಸನ್ ಓ ಎ ಆ್ಯಂಡ್ ಅಟ್ ಡಿ. ಇಲ್ಲೇನಾಗಿದೆ, ಫಸ್ಟ್ ನಾವಿಲ್ಲಿ ಒಂದು ಕನ್ವೀನಿಯಂಟ್ ರೇಡಿಯಸ್ ತಗೊಂಡು ಏನ ಸೆಂಟ್ರಾಗಿ ಇಟ್ಕೊಂಡು ಒಂದು ಆರ್ಕ್ನ ಕಟ್ ಮಾಡ್ತಾ ಹೋದ್ವಿ, ವಿ ಗೆಟ್ ಸಿ ಆ್ಯಂಡ್ ಬಿ.
Next, with the same radius O as a center, draw another arc. We get another intersecting point, that is D. ಸೊ ಈ ಥರ ನಿಮಗೆ ಆರ್ಕ್ನ ಸೇಮ್ ರೇಡಿಯಸ್ ಇಟ್ಕೊಂಡು 2 ಆರ್ಕ್ನ ಕಟ್ ಮಾಡಬೇಕು. ಒಂದು ಎನ ಸೆಂಟರ್ ಆಗಿ ಇಟ್ಕೊಂಡು ಕಟ್ ಮಾಡಿದ್ರೆ ವಿ ಗೆಟ್ 2 ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿ ಆ್ಯಂಡ್ ಬಿ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿತ್ ದ ಸೇಮ್ ರೇಡಿಯಸ್ ಓ ಆಸ್ ಎ ಸೆಂಟರ್, ಡ್ರಾ ಅನದರ್ ಆರ್ಕ್, ದಟ್ ಈಸ್ ಪಿ ಕ್ಯೂ. ವಿ ಗೆಟ್ ದ ಅನದರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ದಟ್ ಈಸ್ ಡಿ. ನೆಕ್ಸ್ಟ್, ಲಿಸನ್ ನೋಡಿ. ನೌ ವಿ ಪ್ಲೇಸ್ ದ ಪಾಯಿಂಟೆಡ್ ಟಿಪ್ ಆಫ್ ದ ಕಾಂಪಸ್ ಅಟ್ ಸಿ and adjust the opening so that V pencil tip is at B. ನಾವು ಏನು ಮಾಡ್ತೀವಿ, ಕಾಂಪಸ್ನ ನೀಟಾಗೆ ನಾವು ಸಿನ ಸೆಂಟ್ರಾಗಿ ಇಟ್ಕೊಂಡು ಆ ಪೆನ್ಸಿಲ್ ಟಿಪ್ಪು, ಪೆನ್ಸಿಲ್ನ ತುದಿನ ಬಿಗೆ ರೀಚ್ ಆಗೋ ಥರ, ಅಂದರೆ ಸಿ ಟು ಬಿವರೆಗೂ, ಸಿಯಿಂದ ಬಿನಲ್ಲಿ ಇರೋವಂಥ ಬಿವರೆಗೂ ಇರೋವಂಥ ಡಿಸ್ಟೆನ್ಸನ್ನು ನಾವು ಒಂದು ಕಾಂಪಸ್ಸಲ್ಲಿ ಮೆಜರ್ಮೆಂಟ್ನ ತಗೊಳ್ತಾ ಹೋಗಬೇಕು. ಸೊ ಈ ಮೆಜರ್ಮೆಂಟ್ನ ತೊಗೊಂಡಾದ್ಮೇಲೆ ಟೇಕ್ ಡಿ ಆಸ್ ಎ ಸೆಂಟರ್, ಈ ಥರ ಡಿನ ಸೆಂಟ್ರಾಗಿ ಇಟ್ಕೊಂಡು ಅದೇ ಡಿಸ್ಟೆನ್ಸಲ್ಲಿ ಈ ಸಿಯಿಂದ ಬಿಗೆ ನೀವು ಡಿಸ್ಟೆನ್ಸ್ ತೊಗೊಂಡ್ರಲ್ಲ ಅದೇ ಡಿಸ್ಟೆನ್ಸ್ನ ಇಟ್ಕೊಂಡು ನೀವು ನೆಕ್ಸ್ಟ್ ಡಿನ ಸೆಂಟ್ರಾಗಿ ಇಟ್ಕೊಂಡು ಡ್ರಾ ಆನ್ ಅನದರ್ ಆರ್ಕ್. ವಿ ಗೆಟ್ ದ ಅನದರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ದಟ್ ಪಾಯಿಂಟ್ ಈಸ್ ಇ. ನೆಕ್ಸ್ಟ್ ಲಿಸನ್ ನೋಡಿ, ಜಾಯಿನ್ ದ ಓ ಇ ಅಂತ ಹೇಳ್ತೀವಿ. ಒಂದು ಸ್ಕೇಲ್ನ ತೊಗೊಂಡ್ಬಿಟ್ಟು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನು ಸಿಗುತ್ತೋ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆ್ಯಂಡ್ ಓನ ನೀವು ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ಲಿಸನ್ ನೋಡಿ, ನೌ ವಿ ಜಾಯಿನ್ ಓ ಇ ಟು ಡ್ರಾ ಎ ಲೈನ್ ಎಮ್. ಸೊ ಅಲ್ಲಿ ಓ ಇನ ಜಾಯಿನ್ ಮಾಡಿ ಒಂದು ಲೈನ್ನ ಡ್ರಾ ಮಾಡ್ತೀವಿ. ವಿ ಗೆಟ್ ದ ಲೈನ್ ಎಮ್, ದಟ್ ಈಸ್ ಪ್ಯಾರಲಲ್ ಲೈನ್. ಲಿಸನ್ ನೋಡಿ, ಇಲ್ಲಿ ಓ ಇನ ಜಾಯಿನ್ ಮಾಡಿ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀವಿ. ದಟ್ ಲೈನ್ ಈಸ್ ಎಮ್. ಇಯರ್ ಎಮ್ ಪ್ಯಾರಲಲ್ ಟು ಎಲ್. ಇಲ್ಲಿ ಎಮ್ಗೆ ಸಮಾನಾಂತರವಾಗಿ ಎಲ್ ಇದೆ, ಅಥವಾ ಎಲ್ಗೆ ಸಮಾನಾಂತರವಾಗಿ ಎಮ್ಮನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಿದ್ದೀವಿ. ಸೊ ಅವ್ರು ಏನು ಹೇಳಿದರು, ಕನ್ಸ್ಟ್ರಕ್ಟ್ ಎ ಪ್ಯಾರಲಲ್ ಲೈನ್, ಕನ್ಸ್ಟ್ರಕ್ಟ್ ಆಫ್ ಎ ಲೈನ್ ಪ್ಯಾರಲಲ್ ಟು ಎ ಗಿವನ್ ಲೈನ್, ಥ್ರೋ ಎ ಪಾಯಿಂಟ್ ನಾಟ್ ಆನ್ ದ ಲೈನ್ ಅಂತ ಇತ್ತು. ಅಂದರೆ ಒಂದು ಕೊಟ್ಟಿರುವಂತಹ ರೇಖೆಯನ್ನು ಬಿಟ್ಟು, ಅಂದರೆ ದತ್ತ ರೇಖೆಯ ಮೇಲಿಲ್ಲದೆ ಒಂದು ಬಿಂದುವಿನಿಂದ ರೇಖೆಗೆ ಸಮಾನಾಂತರವಾಗಿ ಇನ್ನೊಂದು ರೇಖೆಯನ್ನು ರಚಿಸೋದು. ಇದನ್ನು ನಾವಿಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಪ್ಯಾರಲಲ್ ಲೈನ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ನೋಡೋದಾದರೆ, ಎಕ್ಸಸೈಸ್ 10.1ನಲ್ಲಿ ಟೇಕ್ ಫಸ್ಟ್ ಒನ್ ಪ್ರಾಬ್ಲಮ್. ಡ್ರಾ ಎ ಲೈನ್, ಸೇ ಎ ಬಿ, ಟೇಕ್ ಎ ಪಾಯಿಂಟ್ ಸಿ ಔಟ್ಸೈಡ್ ಇಟ್, ಥ್ರೋ ದ ಸಿ. ಡ್ರಾ ಎ ಲೈನ್ ಪ್ಯಾರಲಲ್ ಟು ಎ ಬಿ ಯೂಸಿಂಗ್ ರೂಲರ್ ಆ್ಯಂಡ್ ಕಾಂಪಸಸ್ ಓನ್ಲಿ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ ಏನಿದೆ, ಒಂದು ಲೈನ್ನ ಡ್ರಾ ಮಾಡಬೇಕು, ದಟ್ ಈಸ್ ಎ ಬಿ, ಆ್ಯಂಡ್ ಟೇಕ್ ಎ ಪಾಯಿಂಟ್ ಸಿ ಔಟ್ಸೈಡ್ ಇಟ್. ಒಂದು ಪಾಯಿಂಟ್ನ ನಾವು ಆ ರೇಖೆಯ ಹೊರಭಾಗದಲ್ಲಿ ತಗೊಂಡು ಆ ರೇಖೆಯ ಮುಖಾಂತರ ಒಂದು ಪ್ಯಾರಲಲ್ ಲೈನ್ನ, ಎ ಬಿಗೆ ಪ್ಯಾರಲಲ್ ಲೈನ್ನ ಕನ್ಸ್ಟ್ರಕ್ಟ್ ಮಾಡಿ ಯೂಸಿಂಗ್ ಓನ್ಲಿ ರೂಲರ್ ಆ್ಯಂಡ್ ಕಾಂಪಸಸ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅಳತೆ ಪಟ್ಟಿ, ಅಂದರೆ ಸ್ಕೇಲ್ ಅಂತ ಏನು ನೀವು ಕರಿತೀರಲ್ಲ, ಅಳತೆ ಪಟ್ಟಿ ಮತ್ತು ಕೈವಾರವನ್ನು ತೊಗೊಂಡ್ಬಿಟ್ಟು ಒಂದು ಪ್ಯಾರಲಲ್ ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಕನ್ಸ್ಟ್ರಕ್ಷನ್ ಸ್ಟೆಪ್ಸ್ ಏನಿದೆ ಲಿಸನ್ ನೋಡಿ. ಫಸ್ಟ್ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಫಸ್ಟ್ ಸ್ಟೆಪ್ ಏನಿದೆ, ಡ್ರಾ ಎ ಲೈನ್ ಎ ಬಿ. ಫಸ್ಟ್ ಡ್ರಾ ದ ಲೈನ್ ಎ ಬಿ, ಒಂದು ಲೈನ್ ಎ ಬಿನ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಆ್ಯಂಡ್ ಟೇಕ್ ಎನಿ ಪಾಯಿಂಟ್ ಕ್ಯೂ ಆನ್ ಎ ಬಿ ಆ್ಯಂಡ್ ಎ ಪಾಯಿಂಟ್ ಅಂತ ಇದೆ. ಲಿಸನ್ ನೋಡಿ, ಇಲ್ಲಿ ನಾವು ಎ ಬಿನ ಮೇಲೆ ಒಂದು ಪಾಯಿಂಟ್ನ ತಗೊಳ್ತೀವಿ, ದಟ್ ಈಸ್ ಕ್ಯೂ ಅಂತೇಳಿ ನೇಮ್ನ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಎ ಪಾಯಿಂಟ್ ಪಿ ಔಟ್ಸೈಡ್ ಎ ಬಿ ಆ್ಯಂಡ್ ಜಾಯಿನ್ ಪಿ ಕ್ಯೂ. ನೀವು ಎ ಬಿನ ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಟೇಕ್ ಎ ಪಾಯಿಂಟ್ ಕ್ಯೂ ಆನ್ ದ ಲೈನ್ ಎ ಬಿ. ಓಕೆ, ಲೈನ್ ಎ ಬಿನ ಮೇಲೆ ನೀವು ಒಂದು ಕ್ಯೂನ ತೊಗೊಳ್ತೀರಾ. ಆ್ಯಂಡ್ ಎ ಪಾಯಿಂಟ್ ಪಿ ಔಟ್ಸೈಡ್ ದ ಎ ಬಿ ಆ್ಯಂಡ್ ಜಾಯಿನ್ ಪಿ ಕ್ಯೂ. ಈ ಎ ಬಿನ ಔಟ್ಸೈಡಲ್ಲಿ ಇಲ್ಲೆಲ್ಲಾದರೂ ಒಂದು ಸೈಡ್ ನೀವು ಪಿ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ನ ತೊಗೊಳ್ತೀರಾ, ಆ್ಯಂಡ್ ಜಾಯಿನ್ ಪಿ ಕ್ಯೂ ಅಂತ ಹೇಳ್ತೀವಿ. ಸೊ ವಿ ಗೆಟ್ ದ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಸೊ ಪಿ ಕ್ಯೂನ ಜಾಯಿನ್ ಮಾಡಿದರೆ ಅದೊಂದು ಟ್ರಾನ್ಸ್ವರ್ಸಲ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, with Q as a center and any radius, draw an arc to cut AB at E and PQ at F. Listen ನೋಡಿ, ಟೇಕ್ ಎ ಒಂದು ಕನ್ವೀನಿಯಂಟ್ ರೇಡಿಯಸ್. ಒಂದು ಕನ್ವೀನಿಯಂಟ್ ರೇಡಿಯಸ್ ತಗೊಂಡು Q as a center, draw an arc. That arc cut the line AB and PQ. We get the two intersecting point, that is E and F. ನಾವು ಒಂದು ಕನ್ವೀನಿಯಂಟ್ ರೇಡಿಯಸ್ ತಗೊಂಡು ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಅಲ್ಲಿ ಆ ಆರ್ಕ್ ಏನು ಮಾಡುತ್ತೆ, ಎ ಬಿ ಲೈನ್ ಮತ್ತು ಪಿ ಕ್ಯೂ ಲೈನ್ನ ಇಂಟರ್ಸೆಕ್ಟ್ ಮಾಡುತ್ತೆ. ವಿ ಗೆಟ್ ದ ಟೂ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ದಟ್ ಈಸ್ ಇ ಆ್ಯಂಡ್ ಎಫ್. ವಿತ್ ದ ಸೇಮ್ ರೇಡಿಯಸ್ ಪಿ ಆಸ್ ಅ ಸೆಂಟರ್, ಡ್ರಾ ಎನ್ ಅನದರ್ ಆರ್ಕ್. ಸೊ ವಿತ್ ದ ಸೇಮ್ ರೇಡಿಯಸ್ ಡ್ರಾ ಎನ್ ಆರ್ಕ್, ಅನದರ್ ಆರ್ಕ್. ವಿ ಗೆಟ್ ದ
ಅನದರ್ ಆರ್ಕ್ JI. ನೋಡಿ ನಾವು ಅದೇ ರೇಡಿಯಸ್ನ ಇಟ್ಕೊಂಡು ಪಿನ ಸೆಂಟ್ರಾಗಿ ಇಟ್ಕೊಂಡು ಇನ್ನೊಂದು ಆರ್ಕ್ನ ನಾವಿಲ್ಲಿ ಡ್ರಾ ಮಾಡಿದರೆ ಆ ಆರ್ಕ್ನ ನೇಮೇನು JI ಅನ್ನೋ ಒಂದು ನೇಮ್ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಪ್ಲೇಸ್ ದ ಪಾಯಿಂಟೆಡ್ ಟಿಪ್ ಆಫ್ ದ ಕಾಂಪಸಸ್ ಅಟ್ E ಆ್ಯಂಡ್ ಅಡ್ಜಸ್ಟ್ ದ ಓಪನಿಂಗ್ ಸೊ ದಟ್ ದ ಪೆನ್ಸಿಲ್ ಟಿಪ್ ಈಸ್ F. ನಾವು ಅಲ್ಲಿ ಪೆನ್ಸಿಲ್ ಮತ್ತು ಆ ಒಂದು ಕಾಂಪಸಸ್ ಟಿಪ್ನ ನಾವೇನು ಮಾಡ್ತೀವಿ E ಮತ್ತು Fಗೆ ಅಡ್ಜಸ್ಟ್ ಆಗೋವಂತೆ ಈ ಎರಡು ಡಿಸ್ಟೆನ್ಸ್ ಏನಿದೆ ಇವೆರಡರ ಮಧ್ಯೆ ಇರೋವಂಥ ಡಿಸ್ಟೆನ್ಸ್ EF ಇರೋ ಮಧ್ಯೆ ಇರೋವಂಥ ಡಿಸ್ಟೆನ್ಸ್ನ ತೊಗೋಬೇಕಾಗುತ್ತೆ. ಸೊ ಆ ಡಿಸ್ಟೆನ್ಸ್ನ ತೊಗೊಂಡಾದ್ಮೇಲೆ P ಆಸ್ ಅ ಸೆಂಟರ್ ಇಲ್ಲಿ G ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಕ್ಕಿರುತ್ತೆ. ಈ G ಆಸ್ ಅ ಸೆಂಟರ್ ಡ್ರಾ ಅನದರ್ ಆರ್ಕ್ ವಿ ಗೆಟ್ ದ H. ಸೊ ಇಲ್ಲಿ Gನ ಸೆಂಟ್ರಾಗಿ ಇಟ್ಕೊಂಡು ಡ್ರಾ ಅನದರ್ ಆರ್ಕ್ ವಿ ಗೆಟ್ ದ ಅನದರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ದಟ್ ಈಸ್ H. Now join the PH to draw a line CD. ನೋಡಿ ಇಲ್ಲಿ H ಪಾಯಿಂಟ್ನ ನಮಗೆ ಸಿಕ್ಕಾದ್ಮೇಲೆ ಏನು ಮಾಡ್ತಾ ಇದ್ದೀವಿ ನಾವು, ಸೊ ಜಾಯಿನ್ ದ PH ಆ್ಯಂಡ್ ಎಕ್ಸ್ಟ್ಯಾಂಡ್ ಇಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ H to Pಗೆ ಜಾಯಿನ್ ಮಾಡಿ ಆ್ಯಂಡ್ ಎಕ್ಸ್ಟ್ಯಾಂಡ್ ಇಟ್ ದಟ್ ಲೈನ್ ಅಂತ ಹೇಳ್ತೀವಿ. ಆ ಲೈನ್ನ ಎಕ್ಸ್ಟ್ಯಾಂಡ್ ಮಾಡಿದರೆ ವಿ ಗೆಟ್ ದ ಅನದರ್ ಲೈನ್ ದಟ್ ಈಸ್ CD. ಸೊ ಹಾಗಾದರೆ ಇಲ್ಲಿ CD ಪ್ಯಾರಲಲ್ ಟು AB. ಫೈನಲಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಇಲ್ಲಿ ದ ಲೈನ್ AB ಪ್ಯಾರಲಲ್ ಟು CD. Next, second one, draw a line L, draw a perpendicular to L at any point on L. On this perpendicular, choose a point X 4 cm away from L. Through X, draw a line M parallel to L. ಸೊ ಇಲ್ಲಿ ಏನಾಗಿದೆ, ಒಂದು ಲೈನ್ನ ಡ್ರಾ ಮಾಡಿ ದಟ್ ಈಸ್ L ಅಂತ ಹೇಳಿದ್ದಾರೆ. ಆ L ಇರೋವಂಥ ಲೈನಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡಬೇಕು. ಎಷ್ಟು ಡಿಸ್ಟೆನ್ಸಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡಾದ್ಮೇಲೆ ಒಂದು 4 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಪ್ಯಾರಲಲ್ ಲೈನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಫಸ್ಟ್ ಸ್ಟೆಪ್, ಲಿಸನ್, ಡ್ರಾ ಎ ಲೈನ್ L. ಫಸ್ಟ್ ಒಂದು ಲೈನ್ನ L ಲೈನ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟ್, ಟೇಕ್ ಪಾಯಿಂಟ್ P ಆನ್ ಲೈನ್ L. ಸೊ ಇಲ್ಲಿ ಒಂದು ಅದೇ ಲೈನ್ ಮೇಲೆ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ತೀವಿ, ದಟ್ ಈಸ್ P. ನೆಕ್ಸ್ಟ್, ಅಟ್ ಪಾಯಿಂಟ್ P ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ N. ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ N. ಒಂದು ಸ್ಟ್ರೈಟ್ ಲೈನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಅದು ಪರ್ಪೆಂಡಿಕ್ಯುಲರ್ ಆಗಿರಬೇಕು, ದಟ್ ಈಸ್ N ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಲೈನ್ಗೆ ನೀವು ನೇಮಿಂಗ್ನ ಕೊಡ್ತಾ ಹೋಗಬೇಕು, ಅದು N ಆಗಿರುತ್ತೆ. ನೆಕ್ಸ್ಟ್, ಪ್ಲೇಸ್ ದ ಪಾಯಿಂಟೆಡ್ ಟಿಪ್ ಆಫ್ ದ ಕಾಂಪಸಸ್ ಅಟ್ P and adjust the compasses of the length of the 4 cm. Draw an arc to cut this perpendicular at point X. ಸೊ ಏನು ಮಾಡಬೇಕಲ್ಲಿ, ಪಿನ ಸೆಂಟ್ರಾಗಿ ಇಟ್ಕೊಂಡು ಒಂದು 4 ಮೀಟರ್ ಡಿಸ್ಟೆನ್ಸನ್ನು ತೊಗೋಬೇಕು. ಸ್ಕೇಲ್ನ ಯೂಸ್ ಮಾಡಿಕೊಂಡು ಒಂದು 4 ಮೀಟರ್ ಡಿಸ್ಟೆನ್ಸನ್ನು ನೀವು ಕಾಂಪಸ್ಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಕಾಂಪಸ್ ಆ್ಯಂಡ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಪಿನ ಸೆಂಟರಾಗಿ ಇಟ್ಕೊಂಡು, ಲಿಸನ್ ನೋಡಿ, ಇಲ್ಲಿ ಪಿನ ಸೆಂಟ್ರಾಗಿ ಇಟ್ಕೊಂಡು 4 ಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಆರ್ಕ್ನ ಕಟ್ ಮಾಡ್ತೀರಾ. ವಿ ಗೆಟ್ ದ ಅನದರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ದಟ್ ಈಸ್ X ಅಂತ ಹೇಳ್ತೀವಿ. ಅದು 4 ಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕು. ಅವ್ರು ಆಲ್ರೆಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಡಿಸ್ಟೆನ್ಸ್ ಇರಬೇಕು, 4 ಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕು. ಸೊ ಅದು ಆರ್ಕ್ ಕಟ್ ಮಾಡಿದ್ಮೇಲೆ ವಿ ಗೆಟ್ ಅನದರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ದಟ್ ಈಸ್ X ಅಂತ ಹೇಳಿದ್ವಿ. ಸೊ ಫೈನಲಿ ಲಾಸ್ಟ್ ಸ್ಟೆಪ್ ಏನಿದೆ, ಲಿಸನ್ ನೋಡಿ, ಅಟ್ ಪಾಯಿಂಟ್ X ಅಗೈನ್ ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ M. ಸೊ ಈಗ ಪಾಯಿಂಟ್ Xಗೆ ನಾವು ಮತ್ತೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡಬೇಕು, ದಟ್ ಈಸ್ M. M ಈಸ್ ದ ಪ್ಯಾರಲಲ್ ಟು ಲೈನ್ L ಅಂತ ಹೇಳ್ತೀವಿ. ಲೈನ್ M ಈಸ್ ಪ್ಯಾರಲಲ್ ಟು ಲೈನ್ M. ಇಲ್ಲಿ ರೇಖೆ ಸಮಾನಾಂತರವಾಗಿ Mಗೆ ಸಮಾನಾಂತರವಾಗಿದೆ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ವಿ ಗೆಟ್ ದ ಪ್ಯಾರಲಲ್ ಲೈನ್ L ಪ್ಯಾರಲಲ್ ಟು M. ನೆಕ್ಸ್ಟ್ ಒನ್, ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್, ತ್ರಿಭುಜಗಳ ರಚನೆ. ಲಿಸನ್ ನೋಡಿ, ಎ ಟ್ರಯಾಂಗಲ್ ಇಸ್ ಎ 2-dimensional plane figure made up of 3 sides and 3 angles. We can construct angles if we know 3 sides. SSS criteria ಅಂತ ಹೇಳ್ತೀವಿ. ಅಂದರೆ ಬಾಹುಗಳನ್ನು ಕೊಟ್ಟಾಗ 3 sides, 3 ಬಾಹುಗಳ ಅಳತೆಗಳನ್ನು ಕೊಟ್ಟು ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅಂತ ಹೇಳಿದಾಗ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಫಸ್ಟ್ ಒನ್, ಆ್ಯಂಡ್ 2 sides and ದ ಆ್ಯಂಗಲ್ ಬಿಟ್ವೀನ್ ದೆಮ್, SAS ಅಂದರೆ ಎರಡು
ಬಾಹುಗಳ ಅಳತೆ ಮತ್ತು ಒಂದು ಕೋನದ ಅಳತೆಯನ್ನು ಕೊಟ್ಟು ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು SAS ಕ್ರೈಟೇರಿಯಾ ಅಂತೇಳಿ ಹೇಳ್ತಾ ಹೋಗ್ತೀವಿ. ಸೈಡ್ ಆ್ಯಂಗಲ್ ಸೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, 2 angles ಆ್ಯಂಡ್ ದ ಸೈಡ್ ಬಿಟ್ವೀನ್ ದೆಮ್. ಇಲ್ಲಿ 2 ಆ್ಯಂಗಲ್ ಮೆಜರ್ಮೆಂಟ್ನ ಕೊಟ್ಟು, ಅಂದರೆ ಆ್ಯಂಗಲ್ಸ್ನ ಮೆಜರ್ಮೆಂಟ್ 2 ಆ್ಯಂಗಲ್ ಮೆಜರ್ಮೆಂಟ್ ಗೊತ್ತಿರುತ್ತೆ, ಒಂದು ಸೈಡ್ನ ಕೊಟ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿ ಅಂದಾಗ ಅದನ್ನ ನಾವು ASA ಕ್ರೈಟೇರಿಯಾ ಅಂತ ಹೇಳ್ತೀವಿ. ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತೇಳಿ. ನೆಕ್ಸ್ಟ್ ರೈಟ್ ಆ್ಯಂಗಲ್ ಹೈಪೋಟೀನಿಯಸ್ ಆ್ಯಂಡ್ ಒನ್ ಸೈಡ್ RHS ಅಂತ ಹೇಳ್ತೀವಿ. ರೈಟ್ ಆ್ಯಂಗಲ್ ಹೈಪೋಟೀನಿಯಸ್ ಆ್ಯಂಡ್ ಸೈಡ್ ಹೈಪೋಟೀನಿಯಸ್ ಸೈಡ್ ಅಂತೇಳಿ. ಸೊ ಹಾಗಾಗಿ ಇಲ್ಲಿ RHS ಟ್ರಯಾಂಗಲ್ ಅಂತೇಳಿ ಬರುತ್ತೆ. ಲಾಸ್ಟ್ ಒನ್ನು ಟೋಟಲು 4 ಟೈಪ್ಸ್ ಆಫ್ ಟ್ರಯಾಂಗಲ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ನು SSS ಕ್ರೈಟೇರಿಯಾ, SAS ಕ್ರೈಟೇರಿಯಾ and ASA criteria. Next one is RHS criteria ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಫಸ್ಟ್ ಒನ್, ಟೇಕ್ ಫಸ್ಟ್ ಒನ್ SSS ಕ್ರೈಟೇರಿಯನ್. ಸೊ ಅಲ್ಲಿ 3 ಬಾಹುಗಳ ಅಳತೆಯನ್ನು ನೀಡಿದಾಗ ಯಾವ ರೀತಿ ನಾವು ತ್ರಿಭುಜಗಳನ್ನ ರಚನೆ ಮಾಡಬೇಕು, ನಿಬಂಧನೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಅಂದರೆ ಬಾಹುಗಳನ್ನ ಕೊಟ್ಟಾಗ 3 ಬಾಹುಗಳನ್ನ. ಹಾಗಾದ್ರೆ ಟೇಕ್ ಫಸ್ಟ್ ಒನ್ ಎಕ್ಸಾಂಪಲ್. ಡ್ರಾ ಎ ಲೈನ್ ಸೆಗ್ಮೆಂಟ್ PQ 5 cm. ಇಲ್ಲಿ ನಾವು SSS ಕ್ರೈಟೇರಿಯಾನ ಯೂಸ್ ಮಾಡ್ಕೊಂಡು ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಡ್ರಾ ಎ ಲೈನ್ ಸೆಗ್ಮೆಂಟ್ PQ 5 cm. ಫಸ್ಟ್ ಡ್ರಾ ದ ಲೈನ್ PQ 5 cm. ನೆಕ್ಸ್ಟ್ ಸೆಕೆಂಡ್ ಒನ್, ವಿತ್ P ಆಸ್ ಅ ಸೆಂಟರ್ ಆ್ಯಂಡ್ ಎ ರೇಡಿಯಸ್ ಆಫ್ 4 cm ಡ್ರಾ ಎನ್ ಆರ್ಕ್. 4 cm ರೇಡಿಯಸ್ನ ತಗೊಂಡು ಯೂಸಿಂಗ್ ಯುವರ್ ಕಾಂಪಸ್ ಆ್ಯಂಡ್ ರೂಲರ್ ಟೇಕ್ ಎ 4 cm ಡಿಸ್ಟೆನ್ಸ್, P as a center, draw an arc. Pನ ಸೆಂಟರ್ ಆಗಿ ಇಟ್ಕೊಂಡು 4 ಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಆರ್ಕ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಾ, ಡ್ರಾ ಮಾಡ್ತೀರಾ. ನೆಕ್ಸ್ಟ್ Q as a center, a radius of 6 cm, draw an another arc, cut the previous arc at point R. ಇಲ್ಲೇನು ಮಾಡ್ತೀವಿ, ಫಸ್ಟು 4 cm ಡಿಸ್ಟೆನ್ಸಲ್ಲಿರೋ ಆರ್ಕ್ನ ಕಟ್ ಮಾಡಿದ್ವಿ. ನೆಕ್ಸ್ಟು 6 cm ಡಿಸ್ಟೆನ್ಸ್ನ ತೊಗೊಂಡು 6 cm ನೋಡಿ, ರೂಲರ್ನ ಈ ಥರ ಯೂಸ್ ಮಾಡಿಕೊಂಡು 6 cm ಡಿಸ್ಟೆನ್ಸ್ನ ಮೆಜರ್ ಮಾಡ್ಕೋಬೇಕು. ನೆಕ್ಸ್ಟ್ Q ಆಸ್ ಅ ಸೆಂಟರ್, ಡ್ರಾ ಎನ್ ಅನದರ್ ಆರ್ಕ್. ಲಿಸನ್ ನೋಡಿ, Qನ ಸೆಂಟರ್ ಆಗಿ ಇಟ್ಕೊಂಡು ಡ್ರಾ ಎನ್ ಅನದರ್ ಆರ್ಕ್. ವಿ ಗೆಟ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ R. ಸೊ ಅಂಡ್ ಜಾಯಿನ್ R and P. ಲಿಸನ್ ನೋಡಿ, ಜಾಯಿನ್ ಪಾಯಿಂಟ್ಸ್ R and P and join points R and Q. Triangle with sides 4 cm, 5 cm and 6 cm is drawn. ಇಲ್ಲಿ ಏನು ಹೇಳಿದ್ರು, ಜಾಯಿನ್ ದ ಪಾಯಿಂಟ್ಸ್ PR. ಸೊ ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿತ್ತಲ್ಲ ಅದನ್ನ ನಾವು ಜಾಯಿನ್ ಮಾಡ್ತಾ ಹೋಗ್ತೀವಿ. ದೆನ್ ಜಾಯಿನ್ ದ ಪಾಯಿಂಟ್ಸ್ RQ. ವಿ ಗೆಟ್ ಅನದರ್ side 6 cm. We get the triangle 5 cm, 4 cm and 6 cm. So base of the triangle 5 cm ಇದೆ, PR ಎಷ್ಟಿದೆ 4 cm and RQ 6 cm ಡಿಸ್ಟೆನ್ಸ್ ಇರೋವಂಥ ಒಂದು ಟ್ರಯಾಂಗಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋದ್ವಿ ಯೂಸಿಂಗ್ ರೂಲರ್ ಆ್ಯಂಡ್ ಕಾಂಪಸ್. ಟೇಕ್ ಎಕ್ಸಸೈಸ್ ಪ್ರಾಬ್ಲಮ್ಸ್. Exercise 10.2. Take first one problem. Construct triangle XYZ. Construct triangle XYZ in which XY is equal to 4.5 cm, YZ equal to 5 cm and ZX equal to 6 cm. ಇಲ್ಲಿ ಕೂಡ 3 ಸೈಡ್ಸ್ನ ಕೊಟ್ಬಿಟ್ಟು ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಫಸ್ಟ್ ಸ್ಟೆಪ್, ಡ್ರಾ ಎ ಲೈನ್ ಸೆಗ್ಮೆಂಟ್ YZ equal to 5 cm. ಸೊ YZ ಬೇಸ್ ಆಫ್ ದ ಟ್ರಯಾಂಗಲ್ ಫಸ್ಟ್ ಒಂದು ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದೆಷ್ಟಿರುತ್ತೆ 5 cm. YZನ ನಾವು ಬೇಸಾಗಿ ತೊಗೊಂಡ್ರೆ ಯಾವುದೇ ಸೈಡ್ನು ಕೂಡ ನೀವು ಬೇಸಾಗಿ ತೊಗೋಬೋದು. ನಾನು ಇಲ್ಲಿ YZನ ಬೇಸಾಗಿ ತೊಗೊಳ್ತಾ ಇದ್ದೀನಿ. YZ ಈಕ್ವಲ್ ಟು ಎಷ್ಟಿದೆ 5 cm. ಒಂದು ಬೇಸ್ ಆಫ್ ದ ಟ್ರಯಾಂಗಲ್ ಲೈನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀರಾ. ನೆಕ್ಸ್ಟ್ ವಿತ್ Z ಆಸ್ ಅ ಸೆಂಟರ್ ಅಂಡ್ ರೇಡಿಯಸ್ 6 cm ಡ್ರಾ ಎನ್ ಆರ್ಕ್. ಇಲ್ಲಿ ಝೆಡ್ನ ಸೆಂಟರ್ ಆಗಿ ಇಟ್ಕೊಂಡು 6 cm ರೇಡಿಯಸ್ನ ತೊಗೊಂಡು ಡ್ರಾ ಎನ್ ಆರ್ಕ್. ನೆಕ್ಸ್ಟ್ ವಿತ್ Y as a center, radius 4.5 cm, draw an another arc cutting the previous arc at X. ಲಿಸನ್ ನೋಡಿ, ಮತ್ತೆ 4.5 cm ತಗೊಂಡು Yನ ಸೆಂಟರ್ ಆಗಿ ಇಟ್ಕೊಂಡು ಡ್ರಾ ಎನ್ ಅನದರ್ ಪ್ರೀವಿಯಸ್ ಆರ್ಕ್. ವಿ ಗೆಟ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ದಟ್ ಈಸ್ X. ನೆಕ್ಸ್ಟ್ ಜಾಯಿನ್ XY. ಜಾಯಿನ್ XY and
ಎಕ್ಸ್ ಝೆಡ್ ಇಲ್ಲಿ ನಿಮಗೆ ಬಿಟ್ಟೋಗಿದೆ, ಝೆಡ್ ಅಂತ ನೀವು ಮಾರ್ಕ್ ಮಾಡ್ಕೋಬೇಕು. ಜಾಯಿನ್ ಎಕ್ಸ್ ಝೆಡ್, ವಿ ಗೆಟ್ ದ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತೀವಲ್ಲಿ. ನಮಗೆ ಫೈನಲಿ ಒಂದು ಟ್ರಯಾಂಗಲ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಕನ್ಸ್ಟ್ರಕ್ಟ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ 5.5 ಸೆಂಟಿಮೀಟರ್. ಇಲ್ಲಿ ಯಾವ ಒಂದು ತ್ರಿಭುಜ ರಚಿಸಿ ಅಂತ ಹೇಳಿದರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸಮಾನಾಂತರ ಬಾಹುಗಳನ್ನು ಹೊಂದಿರುವಂತಹ ಸಮಬಾಹು ತ್ರಿಭುಜವನ್ನು ರಚಿಸಿ ಅಂತ ಹೇಳಿದರೆ, ಮೆಜರ್ಮೆಂಟ್ ಏನಾಗಿರಬೇಕು, 5.5 ಸೆಂಟಿಮೀಟರ್. ಅಂದರೆ ಒಂದು ಸೈಡ್ ಕೊಟ್ಟಿದ್ದಾರೆ ಅಂದರೆ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ 3 ಸೈಡ್ಸು ಕೂಡ ಈಕ್ವಲ್ ಮೆಜರ್ಮೆಂಟ್ ಇರುತ್ತೆ. ಸೊ ಈಕ್ವಲ್ ಮೆಜರ್ಮೆಂಟ್ ಇರುವಂಥ ಒಂದು ಟ್ರಯಾಂಗಲ್ ನಾವಿಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, 3 ಸೈಡ್ಸ್ ಈಕ್ವಲ್ ಇದೆ ಅಂದ್ರೆ ಅದನ್ನ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಸಮಬಾಹು ತ್ರಿಭುಜ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಸ್ಟೆಪ್, ಡ್ರಾ ಎ ಲೈನ್ ಸೆಗ್ಮೆಂಟ್ ಎ ಬಿ ಈಕ್ವಲ್ ಟು 5.5 ಸೆಂಟಿಮೀಟರ್. ಫಸ್ಟ್ ಡ್ರಾ ದ ಲೈನ್ ಸೆಗ್ಮೆಂಟ್ ಎ ಬಿ ಈಕ್ವಲ್ ಟು 5.5 ಸೆಂಟಿಮೀಟರ್ ವಿತ್ ಎ ಆಸ್ ದ ಸೆಂಟರ್ ಅಂಡ್ ರೇಡಿಯಸ್ 5.5 ಸೆಂಟಿಮೀಟರ್. ಡ್ರಾ ಎನ್ ಆರ್ಕ್. ಲಿಸನ್ ನೋಡಿ, ಇಲ್ಲಿ ಏನು ಸೆಂಟರ್ ಆಗಿ ಇಟ್ಕೊಂಡು ರೇಡಿಯಸ್ 5.5 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಂಡು ಡ್ರಾ ಎನ್ ಆರ್ಕ್ ಅಂತ ಹೇಳಿದ್ದಾರೆ. ವಿತ್ ದ ಸೇಮ್ ರೇಡಿಯಸ್ ಬಿ ಆಸ್ ಅ ಸೆಂಟರ್ ಅಂಡ್ ರೇಡಿಯಸ್ 5.5 ಸೆಂಟಿಮೀಟರ್. ಡ್ರಾ ಎನ್ ಅನದರ್ ಆರ್ಕ್ ಕಟಿಂಗ್ ದ ಪ್ರೀವಿಯಸ್ ಆರ್ಕ್ ಅಟ್ ಸಿ. ಲಿಸನ್ ನೋಡಿ, ಮೊದಲು ನಾವು ಪ್ರೀವಿಯಸ್ ಆರ್ಕ್ ಏನಿದೆಯೋ ಆ ಆರ್ಕ್ನ ಮತ್ತೆ ಇಂಟರ್ಸೆಕ್ಟ್ ಮಾಡ್ತೀವಿ ವಿತ್ ದ ಸೇಮ್ ರೇಡಿಯಸ್ 5.5 ಸೆಂಟಿಮೀಟರ್ ಬಟ್ ಬಿ ಆಸ್ ಎ center. Draw another arc, we get the intersecting point, that is C. Join the CA and CB. Join the CA and CB, then triangle ABC is the required equilateral triangle. So ನಮಗೆ ಫೈನಲಿ ಏನಾಗುತ್ತೆ, ಒಂದು ಸಮಾನಾಂತರ ಸಮಬಾಹು ಇರುವಂತಹ ಎ ಬಿ ಸಿ ಟ್ರಯಾಂಗಲ್ನ ನಾವು ನೋಡ್ತಾ ಹೋಗ್ಬೋದು. ಲಿಸನ್ ನೋಡಿ, ಇಲ್ಲಿ ಎ ಬಿ ಕೂಡ 5.5 ಸೆಂಟಿಮೀಟರ್ ಇದೆ, ಎ ಸಿ ಕೂಡ 5.5 ಸೆಂಟಿಮೀಟರ್ ಇದೆ, ಆ್ಯಂಡ್ ಅನದರ್ ಒನ್ ಇಸ್ ಬಿ ಸಿ. ಬಿ ಸಿ ಇಸ್ 5.5 ಸೆಂಟಿಮೀಟರ್. 3 sides are equal. This is the equilateral triangle. Dear student, I hope you understood all the problems in this class very well. Thank you.